ದಿವ್ಯ ಪ್ರೇಮ ದಿವಸ ಬಾಲ ಸಂಸ್ಕಾರ ಕೇಂದ್ರದ ದಶಮಾನೋತ್ಸವ ನಿಮಿತ್ತ ಹಮ್ಮಿಕೊಳ್ಳಲಾದ ದಶ ದಿಕ್ಕುಗಳಲ್ಲಿ ದಶ ದಿವ್ಯ ಪ್ರೇಮ ದಿವಸ ಸರಣಿಯ 10ನೇ ಹಾಗೂ ಕೊನೆಯ ಕಾರ್ಯಕ್ರಮ ಸರ್ಕಾರಿ ಪ್ರಾಥಮಿಕ ಶಾಲೆ ಹೂಡಾ ಭೀಮನಗರನಲ್ಲಿ ಜರುಗಿತು. ಶಾಲೆಯ ಮುಖ್ಯೋಪಾಧ್ಯಾಯರಾದ ಶ್ರೀಮತಿ ಕಸ್ತೂರಿ ಸೇಡಂಕರ್ ಉದ್ಘಾಟನೆಯನ್ನು ನೆರವೇರಿಸಿ ಮಾತನಾಡಿ, ಮಕ್ಕಳ ಜೀವನದಲ್ಲಿ ತಂದೆ ತಾಯಿಯ ಪಾತ್ರ ಬಹಳ ದೊಡ್ಡದು. ಆದರೆ ಇಂದು ಮಕ್ಕಳು ದೊಡ್ಡವರಾದ ನಂತರ ತಂದೆ ತಾಯಿಯವರನ್ನೇ ನಿರ್ಲಕ್ಷಿಸುತ್ತಿದ್ದಾರೆ. ಇದು ದುಃಖಕರ ವಿಷಯ. ಮಕ್ಕಳಲ್ಲಿ ಪಾಲಕರ ಮಹತ್ವದ ಕುರಿತು ಜಾಗೃತಿ ಮೂಡಿಸುವ ಇಂತಹ ಕಾರ್ಯಕ್ರಮಗಳು ಎಲ್ಲ ಕಡೆಯೂ ಜರುಗಬೇಕು ಎಂದು ಹೇಳಿದರು. ಬಾಲ ಸಂಸ್ಕಾರ ಕೇಂದ್ರದ ಸೂರ್ಯನಾರಾಯಣ ಚಿಮ್ಮನಚೋಡ್ಕರ್ ಮಾತನಾಡಿ, ತಂದೆ ತಾಯಿ ಎಂದರೆ ಕಣ್ಣಿಗೆ ಕಾಣುವ ದೇವರು. ತಂದೆ ತಾಯಿಯನ್ನ ಯಾರು ಗೌರವಿಸುವುದಿಲ್ಲೋ ಅವರನ್ನ ಜಗತ್ತು ಸಹ ಗೌರವಿಸುವುದಿಲ್ಲ. ಇದಕ್ಕೆ ಹೆತ್ತ ತಂದೆಯನ್ನ ಜೈಲಿಗೆ ಹಾಕಿದ ಕಂಸನೇ ಸಾಕ್ಷಿ ಎಂದು ಹೇಳಿದರು. ಇಂದು ಚರಿತ್ರೆಯಲ್ಲಿ ಕಂಸನನ್ನ ಎಲ್ಲರೂ ಹೀನಾಯವಾಗಿ ಕಂಡ್ರೆ ಪೇತೃವಾಕ್ಯ ಪಾಲನೆಗಾಗಿ ರಾಜ್ಯವನ್ನೇ ತ್ಯಾಗ ಮಾಡಿದ ಶ್ರೀರಾಮನನ್ನ ದೇವರೆಂದು ಪೂಜಿಸುತ್ತಾರೆ. ಇದಕ್ಕಾಗಿ ಎಲ್ಲ ಮಕ್ಕಳಲ್ಲಿ ತಾಯಿ ತಂದೆಯವರ ಪ್ರೀತಿ ಪೂಜ್ಯ ಭಾವ ಬರಲಿ ಎಂದು ಹೇಳಿದರು. ವೇದಿಕೆ ಮೇಲೆ ನಿವೃತ್ತ ಶಿಕ್ಷಕರಾದ ಹನುಮಂತರಾವ್ ಸೇಡಂಕರ್, ಶಿಕ್ಷಕರಾದ ರೋಹಿತ್, ಡಾಕ್ಟರ್ ಶರಣಬಸಪ್ಪ, ಸತ್ಯಯುಗ ಫೌಂಡೇಶನ್ನ ಅಧ್ಯಕ್ಷೆ ಶಿವಕಾಂತಮ್ಮ ಚಿಮ್ಮನಚೋಡ್ಕರ್, ಹಿರಿಯ ಸಮಾಜದ ಸೇವಕರಾದ ಗಣಪತರಾವ್ ಚಿಮ್ಮನಚೋಡ್ಕರ್ ಇದ್ರು. ಕಾರ್ಯಕ್ರಮದ ಕೊನೆಯಲ್ಲಿ ಶಾಲೆಯ ಮಕ್ಕಳು ಪಾಲಕರು ಪೂಜೆಯನ್ನ ಭಕ್ತಿಭಾವದಿಂದ ನೆರವೇರಿಸಿದರು. ಶಾಲೆಯ 106 ಮಕ್ಕಳು, ಶಿಕ್ಷಕರು, ಹುಡಾ ಗ್ರಾಮದ ನಿವಾಸಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಇಂಥ ಒಂದು ಪರಿಸರದಲ್ಲಿ ಇಂಥ ಒಂದು ಒಂದು ಶಾಲೆಯಲ್ಲಿ ಇಂಥ ಒಂದು ಪ್ರೋಗ್ರಾಮ್ ಆಗ್ಯದ ಅಂದ್ರೆ ನಾವು ಒಂದ್ ರೀತಿಯಲ್ಲಿ ನಾವು ಒಳ್ಳೇದನ್ನೇ ಮಾಡಿ ಬಂದಿದ್ದೀವಿ. ಅದಕ್ಕೆ ಇಂಥ ಒಂದು ಭಾಗ್ಯವನ್ನು ನಮಗೆ ಇಲ್ಲಿ ದೊರಕಿದ ಅಂತ ನಾವು ಹೇಳಕ್ಕೆ ಈ ಜನರಲ್ಲಿ ಇಷ್ಟಪಡ್ತೀನಿ ನಾನು. ಮತ್ತೆ ಯಾಕಂದ್ರೆ ಈ ಸಂಸ್ಕೃತಿಯನ್ನು ಮಕ್ಕಳಲ್ಲಿ ಬೆಳಿಬೇಕಾದ್ರೆ ಇಂಥ ಒಂದು ಕಾರ್ಯಕ್ರಮಗಳನ್ನ ಆದ್ರೆ ಸಹ ಈ ಸಂಸ್ಕೃತಿಯನ್ನು ಇಂಥ ಒಳ್ಳೆ ಸಂಸ್ಕೃತಿನ ಕೊಡೋಕೆ ಮಕ್ಕಳಿಗೆ ನಾವು ಸಾಧ್ಯವಾಗ್ತಂದ್ರೆ ಮಾತನ್ನು ಹೇಳಿ ಈ ಮಾತೃಪಿತೃ ಪೂಜಾ ದಿವಸ ಅಂತ ಹೇಳಿ ಮತ್ತು ದಿವ್ಯ ಪ್ರೇಮ ದಿವಸ ಅಂತ ಹೇಳಿ ಮಾಡಿದ್ದಾರೆ. ಇದು ನಿಜವಾಗ್ಲೂ ಬಹಳ ಅದ್ಭುತವಾದಂಥ ಕಾರ್ಯಕ್ರಮ. ಇಂಥ ಕಾರ್ಯಕ್ರಮ ನಮ್ಮ ಜೀವನದಲ್ಲಿ ಏನೂ ನೋಡೇ ಇಲ್ಲ. ಫಸ್ಟ್ ಆಫ್ ಆಲ್ ನಾವು ಇಡೀ ಶೈಕ್ಷಣಿಕ ಬದುಕಿರ್ಬೋದು, ನಾವು ಶಿಕ್ಷಣ ವೃತ್ತಿಯಲ್ಲಿ 20 ವರ್ಷ ಬಂದು ಯಾವ ಊರಲ್ಲಿ ಬೇರೆ ಬೇರೆ ಊರುಗಳಲ್ಲಿ ನಾವು ಡ್ಯೂಟಿ ಮಾಡಿ ನಾವು ಇಂಥ ಅದ್ಭುತ ಕಾರ್ಯಕ್ರಮ ನಮಗೆಲ್ಲೂ ನೋಡೋಕೆ ಸಿಕ್ಕಿಲ್ಲ. ಆದ್ದರಿಂದ ಸೂರ್ಯನಾರಾಯಣ ಸರ್ ಅವರು ತಮ್ಮ ಕಾರ್ಯಕ್ರಮ ನಡೆಸಿಕೊಟ್ರೆ ಅವರಿಗೆ ಒಂದು ಕೋಟಿ ನಮಸ್ಕಾರಗಳು. ಎಲ್ಲರೂ ಜೋರಾದ ಚಪ್ಪಾಳೆಯಿಂದ ನಮ್ಮ ಸರ್ ಅವರಿಗೆ ನಾವು ಸಲ್ಲಿಸ್ತೇವೆ. ಯಾಕಂದ್ರೆ ಇಂಥ ಅದ್ಭುತ ಕಾರ್ಯಕ್ರಮವನ್ನು ದಿವಸ ನಾವು ನಡೆಸಲಿಕ್ಕೆ ಅವಕಾಶ ಮಾಡಿಕೊಟ್ರೆ ನಾವು ಮೊದಲು ಯೋಚನೆ ಮಾಡಿದ್ದೀವಿ ಏನು ಕಾರ್ಯಕ್ರಮ ಮಾಡ್ತಾರೆ, ಇದ್ಯಾವುದು ಮಾತೃಪಿತೃ ದಿವಸ ಅಂತ ತಿಳಿದೀವಿ. ಇಷ್ಟು ಅದ್ಭುತವಾದಂಥ ತಾಯಿಂದರ ಮಕ್ಕಳನ್ನ ಆಶೀರ್ವದಿಸಲು, ಮಕ್ಕಳ ತಾಯಿಂದರಿಗೆ ಮತ್ತು ಪಾಲಕರಿಗೆ ತಂದೆಯರಿಗೆ ಪೂಜೆ ಮಾಡೋದನ್ನ ನಾವು ಈ ಥರ ಮಾಡ್ತಕ್ಕಂಥ ಗೊತ್ತಿರಲಿಲ್ಲ. ಆದರೂ ಕೂಡ ಅದ್ಭುತವಾದ ರೀತಿಯಲ್ಲಿ ನಡೆದು ಬಂದಿದೆ. ನಮ್ಮ ಸಂಸ್ಕೃತಿಯನ್ನ ಉಳಿಸುವಂತ ಬೆಳೆಸುವಂತ ಕಾರ್ಯವನ್ನು ಸರ್ ಅವರು ಮಾಡಲಿ ಅಂತೇಳಿ ದೇವರವರಿಗೆ ಆರೋಗ್ಯ ಭಾಗ್ಯ ಆಶೀರ್ವಾದವನ್ನು ನಿರ್ಪಾಲಿಸಲಿ. ಇಂಥ ಅನೇಕ ಕಾರ್ಯಕ್ರಮಗಳನ್ನು ಜೀವನದಲ್ಲಿ ಮಾಡಲಿ ಅಂತೇಳಿ ನಾವು ಆಶಿಸ್ತಾ. ಬ್ಯೂರೋ ರಿಪೋರ್ಟ್ ವೆಂಕಟಪ್ಪ ಕೆಸುಗಾಲ್, ಭಾರತ ವೈಭವ ನ್ಯೂಸ್.